ಈ ನಡುವೆ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಎಲ್ಲ ಶಾಸಕರು ಸಿಎಲ್ಪಿ ಸಭೆಗೆ ಬರ್ತಾರೆ ಅನ್ನುವಂಥ ಹೇಳಿಕೆಯನ್ನು ದಿನೇಶ್ ಗುಂಡೂರಾವ್ ನೀಡಿದ್ದಾರೆ. ಶಾಸಕರು ಸಭೆಗೆ ಬರೋದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅವರು ಕೆಪಿಸಿಸಿ ಅಧ್ಯಕ್ಷರು ಈ ರೀತಿ ಹೇಳಲೇಬೇಕು. ಅವರು ಇಂದು ನಡೆಯುವ ಸಿಎಲ್ಪಿ ಸಭೆಗೆ 80 ಶಾಸಕರು ಬರ್ತಾರೆ. ಸಮ್ಮಿಶ್ರ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗುವುದಿಲ್ಲ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ 5 ವರ್ಷಗಳ ಕಾಲ ಸುಭದ್ರವಾಗಿರುತ್ತೆ ಅಂತ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ನೀಡಿದ್ದಾರೆ. ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ರೀತಿ ಸಮ್ಮಿಶ್ರ ಸರ್ಕಾರಕ್ಕೆ ತೊಂದರೆ ಆಗಲ್ಲ, ನಮ್ಮ ಎಲ್ಲ ಶಾಸಕರುಗಳು ಕೂಡ ಬರ್ತಾರೆ ಅನ್ನುವಂತಹ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಎಲ್ಲ 80 ಜನರು ಕೂಡ ಬರ್ತಾರೆ. 78+2 ಪಕ್ಷೇತರ ಎಲ್ಲರೂ ಕೂಡ ಇವತ್ತಿನ ಸಭೆಗೆ ಹಾಜರಾಗ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ದಿನೇಶ್ ಗುಂಡೂರಾವ್. ಎಲ್ಲರೂ ಸಂಪರ್ಕದಲ್ಲಿದ್ದಾರೆ. ಎಲ್ಲರೂ ಯಾರು ಸಂಪರ್ಕದ ಇಲ್ಲ ಅಂತ ಹೇಳೋಂಗಿಲ್ಲ. ಎಲ್ಲರೂ ಕಾಂಟ್ಯಾಕ್ಟ್ ಇದ್ದಾರೆ. ಎಲ್ಲರೂ ಅಂತ ಹೇಳಿದ್ರೆ ಎಲ್ಲರೂ ಇನ್ಕ್ಲೂ ಅವ್ರ ಹೆಸರು ಹಾಕಿ ಎಲ್ಲರೂ ಸಂಪರ್ಕದಲ್ಲಿದ್ದಾರೆ. ಇರ್ಬೋದು ನೀವು ಎಷ್ಟೋ ಹೆಸರುಗಳು ಹೇಳಿದ್ರಿ, ಅವರೆಲ್ಲರೂ ಕೂಡ ಬಂದಿದ್ದಾರೆ. ಇನ್ನು ಉಳಿದಿರೋರು ಕೂಡ ಬರ್ತಾರೆ. ಏನೇ ಆಗಲಿ ನೋಡಿ, ಒಂದು ಹೇಳ್ತೀನಿ, ಗೌರ್ಮೆಂಟ್ಗೆ 5 ವರ್ಷ ಪೂರೈಸಿದಲ್ಲಿ ಯಾವ ತೊಂದರೆ ಇಲ್ಲ. ಗೌರ್ಮೆಂಟ್ ಅಸ್ಥಿರ ಮಾಡುವಂಥ ಪ್ರಯತ್ನ BJP ಇವತ್ತು ಶತಾಯಗತ ಮಾಡ್ತಾ ಇದ್ದಾರೆ. ಇವತ್ತು 5ನೇ ದಿವಸ ಹರಿಯಾಣದಲ್ಲಿ ಪಾಪ ನಮ್ಮ BJP MLAಸ್ನ ಅಲ್ಲಿ ಕೂರಿಸ್ಕೊಂಡಿದ್ದಾರೆ. ಪಾಪ ಅವ್ರ ಗತಿ ನನಗೆ ನೋಡಿದ್ರೆ ನಿಜವಾಗ್ಲೂ ನೋವಾಗ್ತಾ ಇದೆ. ಸಂಕ್ರಾಂತಿ ಹಬ್ಬ ಆಯಿತು, ಜನ ಎಲ್ಲ ಕೇಳ್ತಾ ಇದ್ದಾರೆ, ಬರ ಕಾಮಗಾರಿಗಳು ಅದು ಅಲ್ಲಿ ಕೂತ್ಕೊಂಡು ಆರಾಮಾಗಿ 5 ಸ್ಟಾರ್ ಹೋಟ್ಲಲ್ಲಿ ಯಡಿಯೂರಪ್ಪನವರ ಒಂದು ಸಹಯೋಗದೊಂದಿಗೆ ಕೂತ್ಕೊಂಡು ಅಲ್ಲಿ ಮಜಾ ಮಾಡ್ತವ್ರೆ. ಇನ್ನೂ ಒಂದು 2-3 ದಿವಸ ಮಾಡಲಿ. ಆದರೆ ದುರ್ದೈವದ ಸಂಗತಿ, ವಿರೋಧ ಪಕ್ಷದವರು ಈ ಥರ ಅಲ್ಲಿ ಕೂರಿಸುವಂಥದ್ದು ಅದು ಇವತ್ತು ವಿಷಯ. ಸರ್ಕಾರಕ್ಕೆ ತೊಂದರೆನೇ ಇಲ್ಲ. BJP ತಿಪ್ಪರ್ಲಾಗ ಹಾಕಿದ್ರು ಕೂಡ, ಏನು ಮಾಡಿದ್ರು ಕೂಡ ಸರ್ಕಾರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವರ ಷಡ್ಯಂತ್ರ ಇವತ್ತು ಎಕ್ಸ್ಪೋಸ್ ಆಗಿದೆ. ಅದರಿಂದ ಇನ್ನೂ ಮುಂದಿನ ದಿವಸಗಳು ನೋಡಿ ಏನೇನಾಗುತ್ತೆ ಅಂತ. ಎಲ್ಲರೂ ಸಂಪರ್ಕದಲ್ಲಿದ್ದಾರೆ. ಇದು ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಈ ರೀತಿಯಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಎಲ್ಲ ಶಾಸಕರು ಬಂದೇ ಬರ್ತಾರೆ ಅಂತ. ಯಾರ್ಯಾರು ಬರ್ತಾರೆ ಅಂತ ಕೇಳಿದಾಗ ಎಲ್ಲರೂ ಅಂದಮೇಲೆ ಎಲ್ಲರೂ ಬಂದೇ ಬರ್ತಾರೆ, ಅಂಥವ್ರು ಇಂಥವ್ರು ಅಂತಲ್ಲ ಅಂತ. ನಾವು ಬ್ಯಾನ್ ಮಾಡಿರುವ ಶಾಸಕರಿದ್ದಾರಲ್ಲ ಅವ್ರ ಬಗ್ಗೆ ಕೇಳಿದಾಗ ಎಲ್ಲರೂ ಅಂದಮೇಲೆ ಅವರು ಕೂಡ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ.